ಪ್ರಯತ್ನ ಏನಿಲ್ಲ. ನಾನು ಮುಂಚೆನೂ ಹೇಳ್ದಂಗೆ ನಾನು ಯಾರನ್ನೂ ಕೇಳಕ್ಕೆ ಹೋಗಲ್ಲ. ಅವಕಾಶ ಬಂದರೆ ಅದನ್ನು ನಿಭಾಯಿಸೋ ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾನೆ, ಎಲ್ಲ ರೀತಿಯೂ ಬುದ್ಧಿನೂ ಕೊಟ್ಟಿದ್ದಾನೆ. ಸೊ ಅದನ್ನು ನಿಭಾಯಿಸೋ ರೀತಿಯಲ್ಲಿ ನಡ್ಕೊಳಕ್ಕೆ ನಮ್ಮ ಜೊತೆಯಲ್ಲಿ ಎಲ್ಲರೂ ಚಿಕ್ಕಬಳ್ಳಾಪುರ ಜನತೆ ಆಗಲಿ ಹಿತೈಷಿಗಳಾಗಿ ನಿಂತಿದ್ದಾರೆ. ಸದ್ಯಕ್ಕೆ ಆ ವಿಚಾರವಾಗಿ ನಾವೇನು ಚರ್ಚೆ ಇಲ್ಲ. ಬಟ್ ಎಲ್ಲರೂ ಒತ್ತಾಯ ಇದೆ, ನೀವು ಒಂದು ಪ್ರಯತ್ನ ಮಾಡಬೇಕು, ನೀವು ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳ್ತಾರೆ. ಬಟ್ ಅದನ್ನು ದೊಡ್ಡವ್ರ ಹತ್ರನೂ ಮಾತಾಡಿ ಆಮೇಲೆ ಮುಂದುವರ್ಸೋಣ ಅನ್ನೋ ಒಂದು ಉದ್ದೇಶದಿಂದ ಇವತ್ತವರೆಗೂ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ಸರ್, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಹೇಳಕ್ಕೆ ಇಷ್ಟಪಡ್ತೀರಿ? ಡೆವಲಪ್ಮೆಂಟ್ ರೀತಿಯಲ್ಲಿ ಎಲ್ಲ ಕಡೆ ಒಂದೇ ರೀತಿ ಇದೆ, ನಮ್ಮ ಚಿಕ್ಕಬಳ್ಳಾಪುರ ಅಂತ ಹೇಳಕ್ಕೆ ಬರಲ್ಲ. ಬಟ್ ಏನು ನಡೀತಾ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ. ನಾನು ಸದ್ಯಕ್ಕೆ ಅಷ್ಟು ಆ ಮಟ್ಟಕ್ಕೆ ನನಗೆ ಕಂಡು ಬಂದಿಲ್ಲ. ಬಟ್ ಆಗ್ತದೆ, ಆಗ್ಬೋದು ಅನ್ನೋ ಒಂದು ಇದರಲ್ಲಿ ಇದ್ದೀವಿ, ನಾವು ಎಕ್ಸ್ಪೆಕ್ಟೇಷನಲ್ಲಿ ಇದ್ದೀವಿ. ನೋಡೋಣ ಮುಂದೆ ಏನಾಗ್ತದೆ. ಅಲ್ಲ, ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದು ಚೆನ್ನಾಗಿರಲ್ಲ. ಅವರು ಅರ್ಥ ಮಾಡಿಕೊಂಡು ಅವರು ತಗೊಂಡೋಗೋ ಬುದ್ಧಿ ದೇವರು ಅವ್ರು ಕೊಟ್ಟಿದ್ದಾರೆ, ಯಾವ ರೀತಿ ಮಾಡಬೇಕು ಅನ್ನೋ ಎಲ್ಲ ರೀತಿಯಲ್ಲಿ ಬುದ್ಧಿವಂತರಿದ್ದಾರೆ. ಅವರು ಮಾಡ್ತಾರೆ, ಬಿಡಿ, ನೋಡೋಣ. ಹಾಕಿದ್ದಾರೆ, ನೀವಿಲ್ಲ ನಿಮ್ಗೆ ಸಿಗೋದಿಲ್ಲ ಅನ್ನೋದಾದರೆ ಬೇರೆ ಯಾರನ್ನ ಬೆಂಬಲಿಸಬೇಕು ಅನ್ನೋಂಥದ್ದು ನಿಮ್ಮ ಅದ್ರ ಬಗ್ಗೆ ಚರ್ಚೆ, ಯಾಕಂದರೆ ಯಾರು ಏನು ಅಂತ ನಮಗೂ ಗೊತ್ತಿಲ್ಲ. ಯಾರಾದ್ರೂ ಒಳ್ಳೆಯದು, ಸಂಘಟನೆ ಮಾಡೋವಂಥಿರಲಿ, ಪಾರ್ಟಿ ನಿಷ್ಠೆ ಇರಲಿ. ಯಾಕಂದರೆ ಯಾವ ರೀತಿ ಕಷ್ಟ ಇದೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಸಂಘಟನೆ ಮಾಡೋದು ಅನ್ನೋದು, ನಾನು ಅದರಿಂದ ಬಂದವನು. ಸೊ ನಾವು 5 ವರ್ಷ ಪಾರ್ಟಿಯಲ್ಲಿ ಆ ಟೈಮಲ್ಲಿ BJP ಇದ್ರೂ BJP ವಿರೋಧ ಮಾಡಿಕೊಂಡು ಸಂಘಟನೆ ಮಾಡಿಕೊಂಡು ನಾವು ಯಾವ ರೀತಿ ಸಂಘಟನೆ ಬೆಳೆಸ್ಕೊಂಡು ಬಂದ್ವಿ ಅನ್ನೋದು ನಮಗೆ ಅರಿವಿದೆ. ಸೊ ಅದೇ ರೀತಿ ಬರೋರು ನೆಕ್ಸ್ಟು ಆ ರೀತಿ ಎಲ್ಲ ರೀತಿಯಲ್ಲೂ ಅನುಕೂಲಕ್ಕೆ ತಕ್ಕಂಗೆ ಡಿಸ್ಟ್ರಿಕ್ಟ್ ಪೂರ ಜವಾಬ್ದಾರಿ ಇರ್ತದೆ. ಸೊ ಪ್ರತಿ ತಾಲೂಕಲ್ಲೂ ಕಾಂಗ್ರೆಸ್ ಸಂಘಟನೆ ಮಾಡೋ ಕೇಪಬಲ್ ಇರೋವ್ರನ್ನ, ಹಲಬ್ರನ್ನ ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡ್ಕೊಂಡು ಹೋಗೋ ಅಂಥ ವ್ಯಕ್ತಿ ಬರಬೇಕು ಅನ್ನೋದು ಇರ್ತದೆ. ಮತ್ತೆ ತಾವು ಅಧ್ಯಕ್ಷರಾದ ಮೇಲೆ ಮೊದಲನೇ ಬಾರಿ ವೈಯಕ್ತಿಕ ಭೇಟಿ ಇದು. BK ಹರಿಪ್ರಸಾದ್ ಅವ್ರಿಗೂ ತಂದೆಯವ್ರಿಗೂ ಆತ್ಮೀಯತೆ, ಸ್ನೇಹಿತರು, ಸಂಬಂಧಿಕರು, ಅಂದರೆ ಸುಮಾರು ವರ್ಷದ ಅನುಬಂಧ ಇರೋದ್ರಿಂದ ಅವರ ಆರೋಗ್ಯ ವಿಚಾರಿಸೋಕ್ಕೆ ಅಂತ ಒಂದು ಪರ್ಸ್ನಲ್ ಭೇಟಿಯಲ್ಲಿ ಇವತ್ತು ಚಿಕ್ಕಬಳ್ಳಾಪುರಿಗೆ ಆತ್ಮೀಯತೆಯಿಂದ ಬಂದು ಮಾತಾಡಿಸ್ಕೊಂಡು, ಆಮೇಲೆ ಅದ್ರ ಜೊತೆಯಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕೆಲವರು ಯೂಶಲ್ಲಾಗಿ ತಂದೆಯವ್ರನ್ನ ನಮ್ಮನ್ನು ಬಂದು ಮಾತಾಡೋ ನಿಟ್ಟಿನಲ್ಲಿ ಅವ್ರೂ ಇದ್ದರು. ಅವ್ರನ್ನೂ ವಿಚಾರಿಸ್ಕೊಂಡು ಏನು ನಡೀತಾ ಇದೆ ಅಂತ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಇವತ್ತು ಹರಿಪ್ರಸಾದ್ ಅವರು ಹೊರಟರು. ಸರ್, ಏನಾದರೂ ರಾಜಕೀಯ ವಿಚಾರದಲ್ಲಿ ಬಂದಿಲ್ಲ. ಇವತ್ತು ಅವ್ರು ಬಂದಿರೋದು ವೈಯಕ್ತಿಕವಾಗಿ ಯಾವ ರೀತಿ ಆರೋಗ್ಯ ಏನಿದೆ, ಹೆಂಗಿದ್ದಾರೆ, ಆರೋಗ್ಯ ವಿಚಾರಿಸ್ಕೊಂಡು ನಮ್ಮನ್ನೆಲ್ಲ ವಿಚಾರಿಸ್ಕೊಂಡು ಹೋಗೋಕ್ಕೆ ಅಂತ ಬಂದಿರೋದು. ರಾಜಕೀಯ ವಿಚಾರ ಯಾವುದು ಮಾತಾಡಿಲ್ಲ ನಾವು, ಯಾಕಂದರೆ ಇವಾಗ ಅದರ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ಮತ್ತು ಬೇರೆ ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ದೀವಿ. ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಡೆವಲಪ್ ಆಗಬೇಕು, ಊರಿನ ವಿಚಾರದಲ್ಲಾಗಲಿ, ಡಿಸ್ಟ್ರಿಕ್ಟ್ ವಿಚಾರದಲ್ಲಾಗಲಿ, ಸ್ಟೇಟ್ ವಿಚಾರದಲ್ಲಾಗಲಿ. ತಂದೆಯವರು ಕೆಲವು ಸಲಹೆ ನೀಡಿದ್ದಾರೆ. ಅದರ ಪ್ರಕಾರ ಅವರು ಪಾಪ ಒಳ್ಳೆ ರೀತಿಯಲ್ಲಿ ಅದನ್ನು ಸ್ವೀಕರಿಸಿ ನೋಡೋಣ ಅಂತ ಅಷ್ಟೇ. ಏಸಾಕೋಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.